ಏನು ಹೇಳ್ತೀರಂತ ಈಗ 10 ದಿನದಲ್ಲಿ 4 ಬಾರಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗೈತಿ. ಇದರಿಂದ ಏನು ತೊಂದರೆ ಆಗ್ತದೆ ಅಂತೀರಿ? ಸರ್ ತೊಂದರೆ ಅಂದರೆ ಬಡ ಜನರಿಗೆ ತೊಂದರೆ ಐತಿ. ಬಟ್ ಭಾರತದಾಗ ಉದ್ಭವ ಆಗದಿದ್ದರೆ ಇಲ್ಲೇ ತೊಂದರೆ ಆಗ್ತಿದ್ದಿಲ್ಲ. ಹೊರದೇಶದಿಂದ ಬರ್ಬೇಕಲ್ಲ, ಹಾಗಾಗಿ ತೊಂದರೆ ಆಗುತ್ತೆ. ಈಗ ತೊಂದರೆ ಆಗುತ್ತಂದ್ರೆ ನಿಭಾಯಿಸ್ಬೇಕಾಗತ್ತೆ. ಯಾಕಂದ್ರೆ ಸ್ವಲ್ಪ ಬಡತನ ಇದ್ದವರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಭಾಳ ಕಷ್ಟ ಅನಿಸುತ್ತೆ. ಈ ಪೆಟ್ರೋಲ್ ರೇಟ್ ದಿನ ದಿನ ಜಾಸ್ತಿ ಆಗೋದ್ರಿಂದ ಒಂದು ಉತ್ತಮವಾದ ರೀತಿಯಾಗಿ ಬಜೆಟ್ನಲ್ಲಿ ಕಮ್ಮಿ ಆದ್ರೆ ಚೆನ್ನಾಗಿರ್ತದೆ. ಬಟ್ ಆದರೆ ಇದು ಬಡ ಜನರಿಗೆ ಭಾಳ ತೊಂದರೆ ಆದಕ್ಕೆ ಬೈಕ್ ಮೇಲೆ ಡಿಪೆಂಡ್ಸ್ ಇರ್ತಾರೆ. ಹೌದು ಸಾಮಾನು ಹೊತ್ಕೊಂಡು ಮಾರೋರಿಗೆ ಈಗ ಕೆಲವು ಜನ ಏನಂದ್ರೆ ಬೈಕ ಒಂದು ಸವಲತ್ತು ಆಗಿಬಿಟ್ಟಿರ್ತೈತಿ. ಯಾಕಂದ್ರೆ ಕೆಲವು ಬಡ ಜನರು ಹಳ್ಳಿ ಒಳಗೆ ಮೆಡಿಕಲ್ಗೆ ಆಯ್ತು, ಹಾಸ್ಪಿಟ್ಲಿಗೆ ಆಯ್ತು ಅಂತ ಆಮೇಲೆ ಇನ್ನೇನಾದ ಅನೇಕ ಕಾರ್ಯಕರ್ತರಿಗೆ ಇದಕ್ಕೆ ತೊಂದರೆ ಆಗುತ್ತೆ. ಮತ್ತು ನಿಭಾಯಿಸ್ಬೇಕಾಗತ್ತೆ. ಈಗ ಜೀವನ ಇರೋದ ದುನಿಯಾ ಜೀವನ ಆದಂಗೆ ಆಗ್ಬಿಡೈತಿ. ಈಗ ಇಲ್ಲೇ ಉತ್ಪನ್ನ ಆಗಿದ್ದಂದ್ರೆ ರೇಟ್ ಕಮ್ಮಿ ಆಕತ್ತೆ. ಮತ್ತು ಅವ್ರಿಗೂ ನಿಭಾಯಿಸೋದಾಗಲ್ಲ, ಯಾಕಂದ್ರೆ ಹೊರ ದೇಶದಿಂದ ತೊಗೊಂಬಂದು ಇಲ್ಲಿ ಮಾರ್ಬೇಕಲ್ಲ. ಹಾಗಾಗಿ ಇದೊಂದು ಆದಷ್ಟು ಬೇಗನೆ ಇದೊಂದು ಏನಾರ ಕಾನೂನು ಅಂದರೆ ಏನಾರ ಒಂದು ಪಾಲಿಸಿ ಆಗ್ಬೇಕಂತೀರಿ? ಹೌದೌದು, ಪಾಲಿಸಿ ಆಗಬೇಕು. ಅದೊಂದು ಯುದ್ಧದ ನಿಂತರ ಒಂದು ಒಳ್ಳೆಯದು ಅನಿಸುತ್ತೆ. ಎಲ್ಲ ರಾಷ್ಟ್ರಕ್ಕೂ ಒಂದು ಒಳ್ಳೆಯ ಸಂದೇಶ ಆಗುತ್ತೆ. ಯಾಕಂದ್ರೆ ಯುದ್ಧದಿಂದ ಎಲ್ಲ ದೇಶಕ್ಕೂ ಒಂದು ಭಾಳ ಎಫೆಕ್ಟ್ ಇದೆ. ಹಾಗಾಗಿ ಯಾವುದೋ ರಾಜಕೀಯ ಬಂದ್ರೂ ಇದನ್ನು ನಿಭಾಯಿಸೋದಕ್ಕೆ ಕಷ್ಟ ಐತಿ. ಆದರೆ ನಿಭಾಯಿಸಾಕೈತಾರ. ಹಂಗಾಗಿ ಇದನ್ನು ನಾವು ಜನರು ಸಪೋರ್ಟ್ ಮಾಡಬೇಕಾಗತ್ತೆ ಒಂದೊಂದು ಟೈಮ್ನಲ್ಲಿ. ಓಕೆ. ರೇಟ್ ಈಗ ಕಳೆದ 4 ದಿನದ ಒಳಗಡೆ 10 ದಿನದಾಗ 4 ಸಲ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಒಬ್ಬ ಆಟೋ ಡ್ರೈವರ್ ಆಗಿ ನಿಮಗೆಲ್ಲ ಏನು ತೊಂದರೆ ಆಗ್ತಿದೆ ಇದರಿಂದ? ತುಂಬ ತೊಂದರೆ ಆಗ್ತಾಯಿದ್ದಾರೆ. 20 ರೂಪಾಯಿ ಮಾಡಿದ್ದೀವಿ ರೀ ಸೀಟ್. ಈಗ 20 ರೂಪಾಯಿ ಮಾಡಿದ್ದೀವಿ ಅಂದ್ರೆ ಜನಕ್ಕೆ ಕೊಡೋಕ್ಕೂ ತೊಂದರೆ ಆಗ್ತದೆ ರೀ. ಎಲ್ಲ ರೇಟ್ ಜಾಸ್ತಿ ಆಗಿದೆ ರೀ. ಎಣ್ಣೆ ರೇಟ್ ಜಾಸ್ತಿ ಆಗಿದೆ. ಎಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ ರೀ. ದುಡಿಯೋಕೆ ಭಾಳ ಕಷ್ಟ ಆಗ್ತದೆ. ಈಗ ಜನರು ನೋಡಿ ನಿನ್ನದು ರೇಟ್ ಇವತ್ತಿಲ್ಲ, ಆಗಲೇ ನಿನ್ನಿದು ಇವತ್ತಿಲ್ಲ ರೀ. ನಿನ್ನೆ 97 ರೂಪಾಯಿ ಇತ್ತು ರೀ. ಇವತ್ತು ಅಲ್ಲೇ 99 ರೂಪಾಯಿ ರೀ. 100 ರೂಪಾಯಿ ಸುದ್ದ ಆಗ್ತಾಯಿದೆ ರೀ. ಹಿಂಗೆ ಆದ್ರೆ ನಾವು ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ರೀ. ಮನೆಯಲ್ಲಿ ಏನು ತಂದು ಹಾಕ್ಬೇಕು ಏನಿಲ್ಲ ಒಂದು ಗೊತ್ತಾಗ್ತಾಯಿಲ್ಲ. ಜನರಿಗೆ ಹೇಳಿ ಸಾಕಾಗಿದೆ. ಅವ್ರಿಗೂ ಜಾಸ್ತಿ ಮಾಡೋಕ್ಕಾಗಿಲ್ಲ. ಅವರು ಏನೋ ಬಂದಿರ್ತಾರೆ, ಗುಡಿಗೆ ಅಂತ ಬಂದಿರ್ತಾರೆ, ಆಸ್ಪತ್ರೆಗೆ ಅಂತ ಬಂದಿರ್ತಾರೆ. ಅವ್ರಿಗೆ ಖರ್ಚು ಆಟೋ ಇಟ್ಕೊಂಬಂದಿರ್ತಾರೆ. ಅವ್ರಿಗೆ 20 ರೂಪಾಯಿ ಕೇಳೋದ್ರಿಂದ ನಮಗೂ ತೊಂದರೆ ಆಗ್ತದೆ, ಅವ್ರಿಗೂ ತೊಂದರೆ ಆಗ್ತದೆ. ಹಿಂಗೆ ಮುಂದಕ್ಕೆ ಬೆಲೆ ಏರ್ಕೊಂತ ಹೋದ್ರೆ ನಾವು ಮುಂದೆ ಹೆಂಗೆ ದುಡಿಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂದರೆ ಒಂದು ಕಡಿಮೆ ಆಗ್ಬೇಕಂತೀರ ರೇಟ್? ಕಡಿಮೆ ಆಗ್ಬೇಕು ಸರ್. ಇಲ್ಲಾಂದರೆ ಬನ್ನಿ ಮುಂದೆ ಆಟೋ ನಿಂದಿರಿಸಿ ಸುಮ್ಮನೆ ಏನಾದರೂ ವ್ಯವಸಾಯ ಮಾಡಕ್ಕೆ ಬೇರೆ ಕೆಲಸ ಮಾಡ್ಕೊತ ಹೋಗಿ. ಪ್ರತಿಯೊಂದು ರೇಟ್ ಇದೆ ರೀ. ಡೀಸೆಲ್ ರೇಟು, ಪೆಟ್ರೋಲ್ ರೇಟು, ಗ್ಯಾಸ್ ರೇಟು ಏನು ತಂದು ಹಾಕ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ ರೀ. ಮನೇಲಿ ದಿನ 500 ರೂಪಾಯಿ ಮನೆಗೆ ಹೋಯ್ದ್ರೆ ಏನಂತ ಕೇಳ್ತಾ ಇದ್ದಾರೆ. ಹಾಂ, ಗಾಡಿ ಆಟೋದ್ರದ್ದು ಭಾಳ ಕಷ್ಟ ಐತಿ. ಕಷ್ಟ ಇದೆ ರೀ ಸರ. ತಿಂಗಳ 15,000 ರೂಪಾಯಿ ಲೋನ್ ಕಟ್ಬೇಕು ರೀ ನಾನು. ಹಾಂ, ದುಡಿಯೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ ರೀ. 100 ರೂಪಾಯಿ ಡೀಸೆಲ್ ರೇಟ್ ಆದರೆ ಹೆಂಗೆ ದುಡಿಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಸಾಲಾಗೆಲ್ಲ ಮಾಡ್ಕೊಂಡು ಆಟೋ ತಂದಿದ್ದೀವಿ ರೀ. ಹಿಂಗತೆ ಏನೋ ಒಂದು 4 ರೂಪಾಯಿ ರೊಕ್ಕ ಉಳಿತಾವೆ ಅಂದ್ರೆ ಬರೀ ಡೀಸೆಲ್ಗೆ ಇಡೋದಾಗಿದೆ. ಮೈನೇ ರಿಪೇರಿ ಬಂತಂದ್ರೆ ಗಾಡಿಗೆ 1000-1500 ರೂಪಾಯಿ ಅದಕ್ಕಂತಲೇ ಹೋಗುತ್ತೆ. ಹಿಂಗೆ ಆದ್ರೆ ನಮ್ಗೆ ಏನು ಉಳಿಬೇಕು ಏನು ತಿನ್ಬೇಕು ಗೊತ್ತಾಗ್ತಾ ಇಲ್ಲ. 4 ಬಾರಿ ಏರಿಕೆ ಆಗಿದೆ. ಇದರಿಂದಾಗಿ ತಾವು ಕೂಡ ಚಾಲಕರಿದ್ದೀರಿ, ಓನರ್ ಕೂಡ ಇದ್ದೀರಿ. ಸೊ ಒಟ್ಟಾರೆ ಏನು ಹೇಳ್ತಿರ್ತಾರೆ ಈ ಎಲ್ಲ ದರದ ಏರಿಕೆ ಬಗ್ಗೆ? ಏನು ತೊಂದರೆ ಆಗ್ತದೆ ಅಂತೀರಾ ಅಥವಾ ಇದು ಅನಿವಾರ್ಯ ಅಂತೀರಾ ಏನು ಅಂತ? ಆ್ಯಕ್ಚುಲಿ ನಾವು ಮಿಡ್ಲ್ ಕ್ಲಾಸ್ ಜನಕ್ಕೆ ತೊಂದರೆ ಅಂತ ಆಗ್ತಾನೇ ಇದೆ. ಅದು ಅದರಲ್ಲಿ 2 ಮಾತಿಲ್ಲ. ಇನ್ನೊಂದು ಏನಂತಂದರೆ ಹೊರಗಡೆಯಿಂದ ತರಿಸೋದಾದ್ರಿಂದ ರೇಟ್ ಜಂಪ್ ಆಗೇ ಆಗುತ್ತೆ. ಯುದ್ಧ ಅದು ಇದು ನಡೀತಾ ಇದೆ. ಅದೇ ಕಾರಣಕ್ಕೋಸ್ಕರ ರೇಟ್ ಜಾಸ್ತಿ ಆಗ್ತದೆ. ನಮ್ಗೆ ಅದರಿಂದ ಏನಂದರೆ ನಾವು ಮಿಡ್ಲ್ ಕ್ಲಾಸ್ ಕಡಿಮೆ ಇರೋರಿಗೆ ನಮಗೆ ತೊಂದರೆ ಆಗ್ತಿದೆ, ಅಷ್ಟು ಮಾತ್ರ ನಿಜ. ಅನಿವಾರ್ಯ ನಡೆಸ್ಬೇಕು ಜೀವನ, ಹಾಗಾಗಿ ನಾವು ನಡೆಸ್ತಾ ಇದ್ದೀವಿ. ಈಗ ಕೆಲವೊಬ್ರು ಬೈಕ್ ಮೇಲೆ ಡಿಪೆಂಡ್ಸ್ ಇರ್ತಾರೆ. ಸಣ್ಣ ಪುಟ್ಟ ವ್ಯಾಪಾರಸ್ಥರು ಹಳ್ಳಿಯಲ್ಲೆಲ್ಲ ಅಡ್ಡಾಡೆಲ್ಲ ಮಾರೋರು ಮಾಡ್ತಿರ್ತಾರೆ. ಸೊ ಅವರಿಗೆ ಅದು ಸಹಜವಾಗಿ ಹೊರೆ ಆಗ್ತದಲ್ಲ? ಸಿಕ್ಕಾಪಟ್ಟೆ ಹೊರೆ ಆಗ್ತಿದೆ. ಯಾಕಂದರೆ ಇವತ್ತು ಎಕ್ಸಾಂಪಲ್ ಅಂದರೆ ಡೆಲಿವರಿ ಬಾಯ್ಸ್ ಅವ್ರಿಗೆ ದಿವಸಕ್ಕೆ 1 ತಿಂಗಳಿಗೆ 12,000 ಹಿಂಗೆ ದುಡಿಯೋದಕ್ಕೆ ಹೋಗ್ತಿದ್ದಾರೆ. ಈಗ ಅವ್ರಿಗೆ ಟೋಟಲಾಗಿ ಪೆಟ್ರೋಲ್ ಅಲೋನ್ಸ್ ಕಡಿಮೆ ಕೊಡ್ತಾರೆ. ಹಾಗಾಗಿ ಅವ್ರಿಗೆ ಭಾಳ ಸಫರ್ ಆಗ್ತಿದ್ದಾರೆ. ಯಾಕಂದರೆ ಹಳ್ಳಿಗರಿಂದ ಬಂದಿರ್ತಾರೆ. ಯಾಕಂದ್ರೆ ಸಿಟಿ ಲೋಕಲ್ಲೇ ಯಾರೂ ಆ ಕೆಲಸಕ್ಕೆ ಹೋಗೋಂಗಿಲ್ಲ. ಅವ್ರಿಗೆ ಭಾಳ ತೊಂದರೆ ಆಗ್ತದೆ. ಯಾಕಂದ್ರೆ ನಾನು ನೋಡಿದ ಮಟ್ಟಿಗೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಅವ್ರಿಗೆ ಭಾಳ ತೊಂದರೆ ಆಗ್ತದೆ. ಎಷ್ಟೋ ಜನ ಆ ಕೆಲಸ ಬಿಟ್ಬಿಟ್ಟು ಮತ್ತೆ ಬೇರೆದಕ್ಕೆ ಹೋಗ್ತಿದ್ದಾರೆ. ಸರ್ ಮತ್ತೊಂದು ಕಡೆ ಟ್ಯಾಕ್ಸಿ ಅವರು ಕೂಡ ಸರ್, ಈಗ ಇವತ್ತೊಂದು ರೇಟ್ ಇರ್ತಾರೆ, ಗ್ರಾಹಕರಿಗೆ ನೀವು ನಾಳೆ ಒಂದು ರೇಟ್ ಹೇಳಿದಾಗ ಸೊ ನಿನ್ನೆ ಆ ರೇಟ್ ಇತ್ತು ಇವತ್ತು. ಹೌದು, ನಿಜ. ಅಲ್ಲಿ ನಾನು ಆರ್ಗ್ಯುಮೆಂಟ್ ಮಾಡಿದ್ದು ಉಂಟು. ಯಾಕಂದರೆ ನಾನು ಈ 2 ಡೇಸ್ ಬಿಫೋರು ನಾನು ಇದಕ್ಕೆ ಹೋಗಿದ್ದೆ. ನಾನು ಹೊಸಪೇಟೆ ಬಳ್ಳಾರಿ ಸೈಡ್ ಹೋಗ್ತಾ ಇದ್ದೆ. ಅವತ್ತಿನ ದಿವಸ 107 ಇತ್ತು. ಹೀಗಾಗಿ ಇವತ್ತು ಆಲ್ರೆಡಿ ಬಂದಿದ್ದೀನಿ. ಇವತ್ತು ನನಗೆ ಬೇಜಾರಾಗ್ತದೆ. ಆಟೋಮೆಟಿಕಾಗಿ 2 ರೂಪಾಯಿ ಜಂಪ್ ಅಂದ ತಕ್ಷಣ ಇಲ್ಲಿ ಹೊರೆ ಮೇಲೆ ಹೊರೆಯಾಗಿ ಜಾಸ್ತಿ ಆಗ್ತದೆ. ಹಾಗಾಗಿ ನನಗೆ ಎಲ್ಲೋ ಒಂದು ಕಡೆ ರೇಟ್ ಈ ಜಂಪ್ ಆಗಿದ್ದಕ್ಕೆ ಬೇಜಾರಂತೂ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.